ಮಳೆಗಾಲದಲ್ಲಿ ಒಂದ್ಸಲ ನಾವು ತೆಕ್ಕದ ಗಟ್ಟಿ ಮಾಡ್ಲೇಬೇಕು, ಇಲ್ಲಾಂದ್ರೆ ಏನೋ ಮಿಸ್ಸಿಂಗ್ ಆದಾಗೆ ಆಗ್ತದೆ. ಮಳೆಗಾಲ ಇನ್ಕಂಪ್ಲೀಟ್ ಅಂತಲೇ ಆಗೋದು ನಮ್ಗೆ. ನೋಡಿ ಹೇಗೆ ಬಂದಿದೆ ಇವತ್ತಿನ ತೆಕ್ಕದ ಗಟ್ಟಿ. ನೋಡಿ ನಾನಿವತ್ತು ಈ ವರ್ಷದ ಫಸ್ಟ್ ಹಲಸಿನ ಗಟ್ಟಿ ಮಾಡುವ ಅಂತೇಳಿ ಹೊರಟಿದ್ದೇನೆ. ಅದಕ್ಕೋಸ್ಕರ ತೆಗೆದ ಎಲೆಯನ್ನು ತೆಗಿತಿದ್ದೇನೆ. ವರ್ಷಕ್ಕೆ ನಾವು ಹಲಸಿನ ಗಟ್ಟಿ ತಿಂದಿದ್ರೆ ನಮ್ದುಂಟಲ್ಲ ಈ ವರ್ಷ ಇಡೀ ಕಂಪ್ಲೀಟ್ ಆದಾಗೆ ಆಗುದಿಲ್ಲ. ಹಾಗೆ ನಾನು ಒಂದ್ಸಲ ಆದ್ರೂ ಮನೆಯಲ್ಲಿ ಹಲಸಿನ ಗಟ್ಟಿ ಮಾಡ್ತೇನೆ. ಹಾಗೆ ಇವತ್ತು ಮಾಡುವ ಅಂತೇಳಿ ಹೊರಟಿದ್ದೇನೆ. ಹೇಗೆ ಮಾಡುದಂತ ಹೇಳಿ ಇವತ್ತಿನ ವಿಡಿಯೋ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಗುಜ್ಜೆಗಟ್ಟಿಗೆ ಒಂದು ಗುಜ್ಜೆ ಸಿಕ್ಕಿದೆ, ಅದನ್ನ ಕಟ್ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಉಡುಪಿ ಕಡೆಯಲ್ಲೆಲ್ಲ ಜೋರ್ ಮಳೆ ಸ್ಟಾರ್ಟ್ ಆಗಿದೆ ಆಯ್ತಾ. ಒಂದು ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ ಮಳೆ, ಸಂಜೆ ತನಕ ಬರ್ತಾನೆ ಇರ್ತದೆ. ನಾನದಕ್ಕೆ ಇವತ್ತು ಈ ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಒಳ್ಳೆ ಗಟ್ಟಿ ಮಾಡುವ ಅಂತ ನಾನು ಕೈಗೆಲ್ಲ ಫಸ್ಟಿಗೆ ಎಣ್ಣೆ ಹಾಕೊಂಡಿದ್ದೇನೆ ಆಯ್ತಾ. ನೋಡಿ ಹೇಗೆ ಉಂಟು ಹಲಸಿನ ಸೋಳೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ. ಭಾರಿ ರುಚಿ ಉಂಟು, ತುಂಬ ಸ್ವೀಟ್ ಇದೆ ಆಯ್ತಾ. ಇನ್ನಿದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳುವ. ನಾನಿಲ್ಲಿ ಗಟ್ಟಿಗೆ ಒಂದು 2 ಲೋಟದಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೇನೆ. ಒಂದು 3-4 ಗಂಟೆ ಹಾಗೆ ನೆನೆಸಿಟ್ಟಿದ್ದೆ, ಚೆಂದ ನೆಂದಿದೆ. ಇನ್ನು ಮಿಕ್ಸಿಗೆ ಸೋಳೆಯನ್ನು ಹಾಕೊಳ್ಳುವ. ಸೋಳೆ ಸಣ್ಣ ಆಗಬೇಕು. ಒಂದು ಮೀಡಿಯಂ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಹುಡಿ ಬೆಲ್ಲ ತಗೊಂಡಿದ್ದೇನೆ. 3/4 ಕಪ್ ಆಗುವಷ್ಟು ತೆಂಗಿನ ತುರಿ. ಇದನ್ನು ಒಟ್ಟಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ನೀರೆಲ್ಲ ಏನು ಸೇರಿಸೋದು ಬೇಡ. ಸ್ವಲ್ಪ ಕೂಡ ನೀರೇ ಸೇರಿಸಲಿಲ್ಲ. ನಮ್ಮ ಬೆಲ್ಲ ತೆಂಗಿನಕಾಯಿ ಹಾಗೆಯೇ ಈ ಸೋಳೆದು ಮಿಶ್ರಣ ನೋಡಿ ಯಾವ ಥರ ನೀರಾಗಿದೆ. ಇಷ್ಟು ಸಣ್ಣ ಆಗಬೇಕು. ಇನ್ನು ಅದೇ ಮಿಕ್ಸಿಗೆ ನಾವು ಅಕ್ಕಿಯನ್ನು ಸೇರಿಸುವ. ನೀರೆಲ್ಲ ತೆಗೆದು ಅಕ್ಕಿ ಮಾತ್ರ ಹಾಕಲಿಕ್ಕೆ. ಇವಾಗ ಏಲಕ್ಕಿ ಹಾಕೊಳ್ಳುವ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು. ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು. ಇದನ್ನಿನ್ನು ಎಲೆಗೆ ಹಾಕಿ ಬೇಯಲಿಕ್ಕಿಡುವ. ನಾನಿಲ್ಲೊಂದು 2 ಸೌಟು ಆಗುವಷ್ಟು ಹಿಟ್ಟನ್ನು ಹಾಕೊಳ್ತೇನೆ ಒಂದು ಎಲೆಗೆ. ಸ್ವಲ್ಪ ದೊಡ್ಡದು ಮಾಡುವ. ಟ್ರೆಡಿಷನಲ್ ರೆಸಿಪಿ ಹೆಚ್ಚಿನವರಿಗೆ ಗೊತ್ತಿರ್ತದೆ. ನಾನಿವತ್ತು ನಮ್ಮ ಮನೆಯಲ್ಲಿ ಮಾಡಿದ ಫಸ್ಟ್ ಗಟ್ಟಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇರೋದು. ತೆಕ್ಕದ ಎಲೆಯಲ್ಲಿ ಮಾಡೋದೇ ಒಂದು ಸ್ಪೆಷಲ್ ಗಟ್ಟಿ ಇದು. ದೊಡ್ಡ ಎಲೆ ಆದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡು ಮಾಡ್ಕೋಬಹುದು. ಎಲ್ಲ ಎಲೆಗೆ ಹಾಕಿ ಆಯಿತು. ಇದನ್ನು ಹಾಗೇನು ಬೇಯಲಿಕ್ಕೆ ಇಡುವ. ಹೇಗೆ ಆಗಿದೆ ನೋಡಿ ಈ ಎಲೆ, ಕೆಂಪಾಗಿದೆ. ಇಷ್ಟು ಕೆಂಪಾದರೆ ಬೆಂದಿದೆ ಅಂತೇಳಿ ಅರ್ಥ. ತೇಗದ ಎಲೆ ಕಲರ್ ಎಲ್ಲ ಈ ಗಟ್ಟಿಗೆ ಬಿಟ್ಕೊಂಡಿದೆ. ಹೇಗೆ ಕೆಂಪು ಕೆಂಪು ಕಾಣ್ತಾ ಉಂಟು ನೋಡಿ. ಪರಿಮಳ ಇವಾಗಲೇ ಹಾಗೆ ಬರ್ತಾ ಉಂಟು. ಒಂದು ಹಲಸಿನ ಹಣ್ಣಿದ್ದು ಗಟ್ಟಿ ಮಾಡಿದ್ರೆ ಉಂಟಲ್ಲ ಇಡೀ ಮನೆ ತುಂಬ ಅದರದ್ದೇ ಪರಿಮಳ. ನಾವು ತಿನ್ನೋ ತನಕ ಆಸೆ ಆಗ್ತದೆ, ಅಷ್ಟು ಖುಷಿ ನಮಗೆ ಈ ಹಲಸಿನ ಗಟ್ಟಿ ಅಂತ ಹೇಳಿದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವರ್ಷದ ಫಸ್ಟ್ ಹಲಸಿನ ಗಟ್ಟಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ, ಅಷ್ಟೇ ರುಚಿ ಇರ್ತದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಒಂದ್ಸಲ ಎಲ್ಲಿಯಾವ್ದು ನಿಮಗೆ ಹಲಸಿನ ಹಣ್ಣು ಸಿಕ್ಕಿದ್ರೆ ಮನೆಯಲ್ಲಿ ಗಟ್ಟಿ ಮಾಡದೆ ಬಿಡಬೇಡಿ. ಭಾರಿ ಒಂದು ರುಚಿಯಾದ ಟ್ರೆಡಿಷನಲ್ ರೆಸಿಪಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.